ವಿರೋಧದ ನಡುವೆಯೂ ಆಲಮಟ್ಟಿ ಜಲಾಶಯದಿಂದ ತೆಲಂಗಾಣಕ್ಕೆ ನೀರು ಬಿಡುಗಡೆ ಮಾಡಲಾಗಿದೆ. ಈ ಬಗ್ಗೆ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದು, ನೀರು ಬಿಟ್ಟಿರುವ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಮಾನವೀಯತೆಯ ದೃಷ್ಟಿಯಿಂದ ಬಿಟ್ಟಿದ್ದಾದ್ರೂ ಇಲ್ಲ, ನೀರನ್ನ ಬಿಡಲೇಬೇಕಿತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಆದ್ರೆ ನಮ್ಮಲ್ಲಿ ಸಾಕಷ್ಟು ನೀರಿದೆ, ನಮಗೆ ಬೇಸಿಗೆ ಕಳೆಯಲು ಯಾವುದೇ ತೊಂದರೆ ಇಲ್ಲ. ಒಂದು ವೇಳೆ ನೀರು ಕಡಿಮೆ ಬಿದ್ದರೂ ಡೆಡ್ ಸ್ಟೋರೇಜ್ನಿಂದ ಕೂಡ ನಾವು ನೀರು ತೆಗೆಯಬಹುದಾಗಿದೆ. ಅಧಿಕಾರಿಗಳು ನೀರು ಬಿಟ್ಟಿದ್ದಾರೆ ಅಂದ್ರೆ ಎಲ್ಲ ಆಲೋಚಿಸಿ ಬಿಟ್ಟಿರ್ತಾರೆ ಅಂತ ಹೇಳಿದ್ರು. ಜೀವನ್ ಸಾಥಿಯಲ್ಲಿ ಪರಿಚಯವಾದ ಯುವತಿಗೆ ಯುವಕ ವಂಚಿಸಿದ ಘಟನೆ ಬೆಂಗಳೂರಿನ ಮೈಕೋ ಲೇಔಟ್ನಲ್ಲಿ ನಡೆದಿದೆ. ಮದುವೆಯಾಗುವುದಾಗಿ ಯುವತಿಗೆ ನಂಬಿಸಿ 60 ಲಕ್ಷ ಪಡೆದು ನಾಮ ಹಾಕಿದ್ದಾನೆ. ಜೀವನ್ ಸಾಥಿ .comನಲ್ಲಿ ಶಿವಲಿಂಗೇಶ್ ಹಾಗೂ ಸಂತ್ರಸ್ತೆಗೆ ಪರಿಚಯವಾಗಿದ್ರು. ಇಬ್ಬರು ಭೇಟಿಯಾಗಿ ಮದುವೆಯಾಗಲು ನಿರ್ಧರಿಸಿದ್ರು. ಈ ಮಧ್ಯೆ ತನ್ನ ತಾಯಿಗೆ ಬ್ರೈನ್ ಸಮಸ್ಯೆ ಇದೆ, ಟ್ರೀಟ್ಮೆಂಟ್ ಕೊಡಿಸಬೇಕು ಅಂತ ಡ್ರಾಮಾ ಆಡಿ ಹಂತ ಹಂತವಾಗಿ ಹಣ ಪಿಕ್ಕಿದ್ದ. ಯುವತಿಯಿಂದ ಪಡೆದ ಹಣವನ್ನ ಕ್ಯಾಸಿನೋದಲ್ಲಿ ಹಾಕಿ ದುಡ್ಡು ಕಳೆದುಕೊಂಡಿದ್ದ. ಆತನ ಬಗ್ಗೆ ಯುವತಿ ಪರಿಶೀಲಿಸಿದಾಗ ಆತನ ಕಳ್ಳಾಟ ಬಯಲಾಗಿದೆ. ಈ ಸಂಬಂಧ ದೂರು ನೀಡಿದ್ರೂ ಆರೋಪಿಯನ್ನ ಬಂಧಿಸಿಲ್ಲ ಅಂತ ಯುವತಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾಳೆ. ಬೆಂಗಳೂರು ಪೊಲೀಸರಿಗೆ ಹಾಗೂ ಡಿಜಿಐಜಿಪಿಗೆ ಟ್ಯಾಗ್ ಮಾಡಿ ಕ್ರಮಕ್ಕೆ ಆಗ್ರಹಿಸಿದ್ದಾಳೆ. ವಿಜಯಪುರ ಸಿಂದಗಿ ಪುರಸಭೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದ ಆರೋಪ ಕೇಳಿಬಂದಿದೆ. ಅಭಿಷೇಕ್ ಕೊಡಗೆ ನಿವಾಸದ ಮೇಲೆ ತಡರಾತ್ರಿ ಸಿಂದಗಿ ಪುರಸಭೆ ಅಧ್ಯಕ್ಷ ದಾಳಿ ನಡೆಸಿದ್ದಾರೆ. ಈ ವೇಳೆ ಖಾಸಗಿ ವ್ಯಕ್ತಿಯ ಮನೆಯಲ್ಲಿ ಪುರಸಭೆ ಖಾತಾ ಬದಲಾವಣೆ ದಾಖಲೆಗಳು, ಖರೀದಿ, ಬಾಂಡ್, ಚಲನ್, ಆಸ್ತಿ ದಾಖಲೆಗಳು ಸಿಕ್ಕಿವೆ. ಸ್ಥಳೀಯ ನಿವಾಸಿ ಮನೆಯಲ್ಲಿ ಪುರಸಭೆಯ ದಾಖಲೆಗಳನ್ನು ಅಧಿಕಾರಿಗಳು ಶಾಕ್ ಆಗಿದ್ದಾರೆ. ಅಲ್ಲದೆ ಆಸ್ತಿ ತೆರಿಗೆ ಖಾತಾ ಬದಲಾವಣೆ ಮಾಡಿ ಪುರಸಭೆಗೆ ಕನ್ನ ಹಾಕಿರೋ ಅನುಮಾನ ವ್ಯಕ್ತವಾಗ್ತಿದೆ. ಪತಿಯೊಬ್ಬ ತನ್ನ ಪತ್ನಿಗೆ ಚಾಕುವಿನಿಂದ ಇರಿದು ಎಸ್ಕೇಪ್ ಆಗಿದ್ದಾನೆ. ಬೆಳಗಾವಿಯ ಹುಕ್ಕೇರಿ ತಾಲೂಕಿನ ಪಾಶ್ಚಾಪುರ ಗ್ರಾಮದಲ್ಲಿ ಘಟನೆ ನಡೆದಿದೆ. ಗಂಡನ ಕುಡಿತದ ಚಟಕ್ಕೆ ಬೇಸತ್ತು ಹೆಂಡತಿ ತವರು ಮನೆ ಸೇರ್ಕೊಂಡಿದ್ಲು. ವಾಪಸ್ ಮನೆಗೆ ಬರುವಂತೆ ಪತಿ ಹಾಲಪ್ಪ ಆಗ್ರಹಿಸಿದ್ದ. ಆದ್ರೆ ಪತ್ನಿ ಉದ್ಧವ ಬರಲು ಒಪ್ಪಿಲ್ಲ. ಆದ್ರೆ ನಿನ್ನೆ ತವರು ಮನೆಯಿಂದ ಮಾರ್ಕೆಟ್ಗೆ ಬಂದಿದ್ದಾಗ ಪತ್ನಿಗೆ ಚೂರಿ ಇಡ್ತಿದ್ದಾನೆ. ಗಂಭೀರವಾಗಿ ಗಾಯಗೊಂಡಿದ್ದ ಮಹಿಳೆಯನ್ನ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಯಮಕನಮರಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.